ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ ಅತ್ತೆ, ಸ್ವಲ್ಪ ಎಲ್ಲರೂ ಬನ್ನಿ ಇಲ್ಲಿ. ಎಲ್ಲರೂ ನನ್ನ ಕ್ಷಮಿಸ್ಬೇಕು. ಅಣ್ಣ, ನಿಮ್ಮ ನಾಲ್ಗೆಲಿ ವಾಗ್ದೇವಿ ನೆಲೆಸಿದ್ದಾಳೆ ಅನ್ಸುತ್ತೆ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಜಿ ಅಲ್ಲ ಗಂಗನ ಮೇಲೆ ನಾನು ಮನಸ್ಸಿಟ್ಕೊಂಡಿದ್ದೆ. ಅಣ್ಣನ ಮಾತು ಕೇಳಿದ್ಮೇಲೆ ಈಗ ನನ್ನ ಮನಸ್ಸನ್ನ ಬದಲಾಯಿಸಿದ್ದೀನಿ. ಇದೇ ನನ್ನ ಹಣೆ ಬರ ಅಂತಿದ್ದವಳಿಗೆ ದಿಕ್ ತಪ್ಪಿಸಿದ್ದು ನಾನು. ಆದ್ರೆ ಈಗ ಅವ್ರ ಮಾವ ಅವಳನ್ನ ಮನೆಗೆ ಸೇರ್ಸಲ್ಲ ಅಂತಿದ್ದಾರೆ. ಮುಂದೇನು ಅಂತ ಗೊತ್ತಾಗದೆ ನಿಮ್ಮನ್ನೇ ಕೇಳೋಣ ಅಂತ ಕರ್ಕೊಬಂದೆ. ಅಣ್ಣ, ನನ್ನ ಈ ಸಮಾಜದಿಂದ ಕಾಪಾಡಿದಿರಿ. ಈ ಲೋಹಿತನಿಗೂ ಬುದ್ಧಿ ಹೇಳಿದ್ರಿ. ಆದ್ರೆ ಮುಂದೆ ನಾನೇನ್ ಮಾಡಬೇಕು? ಅಮ್ಮ ಗಂಗಾ, ಮನಸ್ಸನ್ನ ಗಟ್ಟಿ ಮಾಡ್ಕೊ. ಮುಂದಿನ ಜೀವನ ನೆನೆದು ಹೆದರ್ಕೋಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನೋ ದಾಸರ ಕೀರ್ತನೆಯನ್ನ ಸದಾಕಾಲ ಹಾಡ್ತಾ ಇರು. ದೇವ್ರು ಎಲ್ಲರ ಹಾಗೆ ನಿನ್ನ ಈ ಭೂಮಿಗೆ ತಂದ್ರೂ ಯಾವುದೋ ಒಂದು ಮಹತ್ ಉದ್ದೇಶದಿಂದ ನಿನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಮೊದಲು ಧೈರ್ಯ ತಂದ್ಕೊ. ಮುಂದೆ ಏನೇ ಬರ್ಲಿ ನಾನ್ ಗೆಲ್ತೀನಿ ಅನ್ನೋ ಛಲ ಬೆಳೆಸ್ಕೊ. ನಿನ್ನ ಸುತ್ತಮುತ್ತಲಿನವರ ಕಷ್ಟ ನೋಡು. ಅವ್ರ ಕಷ್ಟದ ಮುಂದೆ ನಿನ್ನ ಕಷ್ಟ ಕಿರಿದಾಗ್ ಕಾಣುತ್ತೆ. ಈ ಭೂಮಿ ಮೇಲೆ ಯಾರ ಜನ್ಮನೂ ವ್ಯರ್ಥ ಅಲ್ಲ. ನಿಂದೂ ಅಷ್ಟೇ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಈಗ ನಾನೆಲ್ಲಿರ್ಲಿ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಗಂಗಾ, ನಿನಗೆ ಗೊತ್ತಿಲ್ದಿರೋ ಹಾಗೆ ನಿನ್ನೊಳಗೆ ಒಂದು ಶಕ್ತಿ ಇರುತ್ತೆ. ಅದೇನು ಅಂತ ಯೋಚನೆ ಮಾಡು. ಅಣ್ಣ, ನಮ್ಮ ತಾತ ನಮ್ಮ ತಂದೆ ಊರಲ್ಲಿ ಪಂಡಿತರಾಗಿದ್ರು, ವೈದ್ಯ ಮಾಡ್ತಿದ್ರು. ನನಗೂ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಶ್ರೀಹರಿ, ಜನರ ಕಷ್ಟ ನೋವು ನೀಗಿಸೋ ವೃತ್ತಿ ಅಂದ್ರೆ ಅದು ವೈದ್ಯಕೀಯ ವೃತ್ತಿ. ವೈದ್ಯೋ ನಾರಾಯಣೋ ಹರಿ ಅಂತ ಇದಕ್ಕೆ ಹೇಳೋದು. ನೀನಿನ್ ಮುಂದೆ ಇದೇ ವೃತ್ತಿ ಮಾಡು. ಇದೇ ದೈವೇಚ್ಛೆ. ಅಣ್ಣ, ನೀವು ಹೇಳ್ದಾಗೆ ನಾನು ಅದೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ. ಜನಗಳಿಗೆ ಬರೋ ಕಾಯಿಲೆಗಳಿಗೆ ಔಷಧಿ ಕೊಡ್ತೀನಿ. ಅಣ್ಣ, ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಊರಲ್ಲಿ ನನ್ನ ಆಸ್ತಿ ಎಲ್ಲನೂ ಶ್ರೀಮಠಕ್ಕೆ ಬರ್ಕೊಡ್ತೀನಿ. ವೆಂಕಟನಾಥ, ರಾಜಮ್ಮನ್ನ ಗಂಗಾ ಅಂತ ಬದಲಾಯಿಸಿದೀಯ. ಆಕೆನ ನನ್ನ ಮಗಳಂತನೂ ಸ್ವೀಕರಿಸಿದೀನಿ. ಒಬ್ಳೆ ಎಲ್ಲೋ ಯಾಕೋ ಇರ್ಬೇಕು, ನಮ್ ಜೊತೆನೆ ಇರ್ಲಿ ಬಿಡೋ. ಹೌದು, ಒಂಟಿ ಹೆಣ್ಣು ಒಬ್ಳೇ ಹೊರಗಡೆ ಇದ್ರೆ ಸಮಸ್ಯೆ ಆಗ್ಬೋದು. ಹೇಗಿದ್ರು ಮನೇಲಿ ನಾನು, ಅತ್ತೆ, ಸೀತಕ್ಕ ಎಲ್ಲರೂ ಇರ್ತೀವಿ. ನಮ್ ಜೊತೆನೆ ಇರ್ಲಿ. ಹೌದಮ್ಮ ಗಂಗಾ, ನೀನು ಇಷ್ಟು ದಿನ ಕಷ್ಟ ಬಿದ್ದಿದ್ ಸಾಕು. ಮುಂದೆ ನಮ್ಗಳ ಜೊತೆಗೇ ಇದ್ ಬಿಡೆ. ಇದು ಆಗ್ಬಹುದು, ನನಗೂ ಸರಿ ಅನಿಸ್ತಿದೆ. ಹೌದು ಮಗು, ನೀನೇನು ಯೋಚನೆ ಮಾಡಬೇಡ. ಹರಿನಾಮ ಸ್ಮರಣೆ ಮಾಡ್ತಾ ಇಲ್ಲೇ ಇದ್ಬಿಡು. ಇಲ್ಲ, ಇದು ಹೀಗಾಗಬಾರ್ದು. ಇದು ದೈವ ಸಂಕಲ್ಪ ಅಲ್ಲ. ಗಂಗಾ ಸ್ವಾವಲಂಬಿ ಆಗಬೇಕು. ಒಂಟಿಯಾಗಿರೋ ಮಹಿಳೆಯರಿಗೆ ಮಾದರಿ ಆಗಬೇಕು. ಅವ್ರಿಗೆಲ್ಲ ಚೈತನ್ಯ ತುಂಬೋ ಶಕ್ತಿ ಆಗಬೇಕು. ಕಣ್ಣೊರೆಸೋ ಕೈ ಆಗಬೇಕು. ರೋಗಿಗಳ ಪಾಲಿಗೆ ದೇವರಾಗಬೇಕು.
ನೊಂದವರ ಪಾಲಿಗೆ ಹೆಗಲಾಗಬೇಕು. ಈಕೆ ಭಾಗೀರಥಿಯಂತೆ ಪಾಪ ತಳಿಯೋ ತ್ರಿಪಾವಳಿ ಆಗಬೇಕು. ಗಂಗಾ, ಈಗ ಈ ನಡೆ ನಿನಗೆ ಕಷ್ಟ ಅನ್ನಿಸ್ಬೋದು, ಆದರೆ ಈ ಕಷ್ಟದಲ್ಲೂ ನಿನಗೆ ಸಾರ್ಥಕತೆ ಸಿಗತ್ತೆ. ನಿನ್ನ ಬದುಕು ಹೀಗೆ ಮುಂದುವರಿಬೇಕು ಎಂಬುದು ಹರಿವಾಯುಗಳ ಇಚ್ಛೆ. ಹರಿವಾಯುಗಳ ರಕ್ಷಣೆ ನಿನಗೆ ಸದಾ ಇರುತ್ತೆ. ಹೆದರಬೇಡ, ಹೋಗ್ಬಾ. ಬಾರೆ ಓಡೋಗನ. ತಾಯವ ಬಂದಿರುತ್ತೆ ಊರಿ ಕತೆ ಹೆಂಗೆ? ಅವಳು ಹೋಗ್ತಾ ಇರೋದನ್ನ ನೋಡಿದ್ರೆ ಊರ್ನ ಸುಟ್ಟು ಬೂದಿ ಮಾಡ್ತಾಳೆ ಅನ್ಸುತ್ತೆ. ತಾಯಮ್ಮ ಬರ್ತಿದ್ದಾಳೆ, ತಮಟೆ ಕರಿಬೇಕು. ಹಣ್ಣು ಕಾಯಿ ತಗೊಂಬನ್ರು, ತಾಯಮ್ಮ ಬರ್ತಾ ಇದ್ದಾಳೆ. ಹೂವು, ಅರ್ಶಿನ, ಕುಂಕುಮ, ಕರ್ಪೂರ ಯಾವುದು ಮರಿಬಾರ್ದು. ತಾಯವ ಕೋಪ ಮಾಡ್ಕೊಂತಾಳೆ.